ನಮ್ಮ ಸಂಘಟನೆ ವತಿಯಿಂದ ಎಲ್ಲಾ ರೀತಿಯಿಂದ ಅವರಿಗೆ ಬೆಂಬಲವನ್ನು ನೀಡುವ ಮೂಲಕ ಈ ಹೋರಾಟವನ್ನ ಅವರು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರೋದು ಎಲ್ಲ ನ್ಯಾಯಬದ್ಧವಾಗಿದೆ. ಅವರು ತಮ್ಮ ಸೇವೆಯನ್ನು ಮಳೆ ಚಳಿ ಗಾಳಿ ಅನ್ನದೇ ಹಗಲಿರುಳು ರಾತ್ರಿ ದುಡಿದು ಅವರು ಸಾರ್ವಜನಿಕರಿಗೆ ಒಂದು ಆರೋಗ್ಯ ದೃಷ್ಟಿನಿಂದ ಎಲ್ಲಾ ರೀತಿಯಿಂದ ಅವರು ಅನುಕೂಲ ಮಾಡಿಕೊಡ್ತಾರೆ. ಅಂತರಿಗೆ ಮಾಡಿದ್ರೆ ಇನ್ನು ಸರ್ಕಾರ ಇನ್ನು ಎಂತ ಜನರಿಗೆ ಮಾಡ್ತೈತಿ ಅನ್ನೋದು ಒಂದು ದೊಡ್ಡ ವಿಷಯವಾಗಿದೆ. ಆದಷ್ಟು ಬೇಗ ಇವರು ಎಲ್ಲಾ ಬೇಡಿಕೆಗಳನ್ನು ನ್ಯಾಯಬದ್ಧವಾಗಿರುವುದರಿಂದ ಇವು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸಿದ್ರೆ ಈ ಪೌರ ಕಾರ್ಮಿಕರು ಯಾವುದೇ ರೀತಿ ಹೋರಾಟ ಮಾಡ್ತಾರೆ ಅದಕ್ಕೆ ನಮ್ಮ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ನಮ್ಮ ಮುಂಡರಗಿ ತಾಲೂಕು ಗದಗ ಜಿಲ್ಲಾ ಎಲ್ಲಾ ಕಮಿಟಿ ವತಿಯಿಂದ ಇವ್ರು ಪ್ರತಿಯೊಂದು ಹೋರಾಟಕ್ಕೂ ನಾವು ಹೆಜ್ಜೆ ಹಾಕುವ ಮುಖಾಂತರ ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿ ಈ ವೇದಿಕೆ ಮೇಲೆ ಆಗಮಿಸಿ ಆಸೀನರಿಂದ ಎಲ್ಲರಿಗೂ ನನ್ನ ನಮಸ್ಕರಿಸುತ್ತಾ ಹೃದಯಪೂರ್ವಕ ನಮಸ್ಕರಿಸಿ ಮತ್ತೊಮ್ಮೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತುಂಬ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪದಾಧಿಕಾರಿಗಳು ಏನಿರಲ್ಲ ಎಲ್ಲರೂ ಕೂಡ್ಕೊಂಡು ಒಂದ್ 5 ಮಂದಿ ಬೆಂಗಳೂರಿಗೆ ಬಂದಂತಂದ್ರೆ ನಾನು ಕೊಪ್ಪಳ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಕರ್ಕೊಂಡು ಹೋಗಿ ನಮ್ಮ ಜಿಲ್ಲೆಯ ಪೌರ ಕಾರ್ಮಿಕರು ಮತ್ತು ಪೌರ ನೌಕರರು ಏನೇನು ಸಮಸ್ಯೆ ಅದಾವ ಇವನ್ನೆಲ್ಲ ಬಗೆಹರಿಸ್ತೀನಿ ಅಂತ ಹೇಳಿ ನಮ್ಮೊಂದು ಆಶ್ವಾಸನೆ ಕೊಟ್ಟಾರ. ಆ ಆಶ್ವಾಸನೆ ಮೇರೆಗೆ ನಾಳೆ ನಾವೆಲ್ಲ ಬೆಂಗಳೂರು ಹೊಂಟೀವಿ. ಯಾಕಂತಂದ್ರೆ ಎಲ್ಲರೂ ಸಿಹಿ ಸುದ್ದಿ ತರಬೇಕು. ಯಾಕಂತಂದ್ರೆ ನಮ್ಮ ಹೋರಾಟ ಇನ್ನೂ ಎಷ್ಟಂತ ಹೋರಾಟ ಮಾಡೋದು. ಹೋರಾಟ ಮಾಡಿ 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 ಎಷ್ಟೋ ಮಂದಿ ನೀರು ತರಗಿನವರು ರಿಟೈರ್ಮೆಂಟ್ ಆಗಕತ್ತಾರ. ಎಷ್ಟೋ ಮಂದಿ ರಿಟೈರ್ಮೆಂಟ್ ಆಗಕ್ ಬಂದಾರ. ಅದ್ರ ಸಹಿತ ಸರ್ಕಾರ ನಮ್ಮ ಹತ್ರ ಗಮನ ಸೆಳ್ತಾ ಇಲ್ಲ. ಇವತ್ತೇನಾದ್ರು ಎಲ್ಲರೂ ಸಾರ್ವಜನಿಕರು ಆರಾಮವಾಗಿ ನೆಮ್ಮದಿಯಾಗಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪೌರ ನೌಕರರು ಮತ್ತು ಪೌರ ಕಾರ್ಮಿಕರು ಮಾತ್ರ. ನೀರು ಬಿಡೋರು ನಾವು, ಸ್ವಚ್ಛ ಮಾಡೋರು ನಾವು, ಮತ್ತೆ ಇಷ್ಟೆಲ್ಲ ಇಟ್ಟುಕೊಂಡು ನಮ್ಮದೇ ಕೆಲಸ ಮಾಡೋಣ ಅಂತಂದ್ರೆ ಸರ್ಕಾರ ಯಾಕೆ ಕಾರ್ಯಕ್ರಮ ಮಾಡ್ತಾರ? ಫ್ಯಾನ್ ತರ ಕುಂತವರಿಗೆ ಆರೋಗ್ಯ ಸಂಜೀವಿನಿ, ಮುಂಜಾನೆ ನಸಿಗೆ ಗೆದ್ದು ಗಟ್ಟರೆ ಬರೋದು, ಅಡಿಕೆನೆ ತೊಳೋದು, ಕಸ ಬಿಡೋದು, ಅದರೊಳಗೆ ಏನು ಹೊಲಸಿ ನಿಮ್ಮ ಕೊನೆ ಬರೋವರೆಗೂ ನಾವು ನಿರ್ದಿಷ್ಟವಾಗಿ ಮುಷ್ಕರ ಮುಂದುವರಿಸ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಅವರ ಫೋನ್ ಮುಖಾಂತರ ನಮ್ಮ ತಿಳಿಸಿದ ಮೇಲೆ ನಾವು ಹೇಳ್ತೀವಿ. ಅಲ್ಲಿವರೆಗೆ ನಾವು ಹೇಳೋದು ಸರ್.